ದೊಡಮ ದೊಡಮ ದಾಸಿ ಕೊಡು, ಚಿಕ್ಕಮ್ಮ ಚಿಕ್ಕಮ್ಮ ಚಟ್ನಿ ಕೊಡು, ನಮ್ಮಪ್ಪ ರಾಜ ಕೊತ್ತಂಬರಿ ಬೀಜ ಸಾರ್ಗಾಕ ಸೊಪ್ಪು, ನೀವು ಮಾಡೋದೆಲ್ಲ ತಪ್ಪು. ಏ ಏ ಪಂಡ್ರಪಟ್ಟು ಯಾತಲ್ಲ ಕೊತ್ತಂಬರಿ ಬೀಜ ಅಂತಿದ್ಯಾ? ಎಲ್ಲಲ್ಲ ನಿಮ್ಮ ಅಪ್ಪಯ್ಯನು ನಿಮ್ಮ ತಾತ ಇಲ್ವೇನೋ? ಎಲ್ಗೋಯ್ಯವ್ರು? ಗೌಡ್ರೆ, ಅಪ್ಪಯ್ಯ ಇಲ್ಲ, ಎಲ್ಗ ಹೋಗೈತೆ. ತಾತ ಒಳಗೈತಿ, ಕರಿಯಾನೆ. ಎಲೆ ಎಲ್ಗೋಗ್ಯವನಲ್ಲ ನಿಮ್ಮ ಅಪ್ಪಯ್ಯ? ಯಾತ ಬದುಕಿತ್ತು ಏಳೋಗನ ಅಂತ ಬಂದ್ರೆ ಅವನೇ ಇಲ್ಲ. ಸರಿ, ಕರಿ ನಿಮ್ಮ ತಾತನ್ನೇ ಕರಿ. ತಾತ ತಾತ, ಗೌಡ್ರು ಕರಿತಾ ಇದಾರೆ, ಬರ್ಬೇಕಂತೆ. ತಾತ ಎಲೆ ಇದ್ಯಾಕ್ರಿ ಗೌಡ್ರೆ ಇಲ್ಲೇ ನಿಂತ್ಕೊಂಡಿದ್ದೀರ? ಬರ್ರಿ ಒಳಿಕಿ, ಕಾಫಿ ಕುಡ್ದು ಐತ್ರಿ. ಇಲ್ಲ ಅಂದ್ರೆ ರಾಗಿ ರೊಟ್ಟಿ ಸುಡ್ತಾ ಇದ್ದಾರೆ, ಕಾಯಿ ಚಟ್ನಿ ಮಾಡಿ ತಿಂದು ಐತ್ರಿ. ಬರ್ರಿ. ಲೇ ರಂಗಜ್ಜ, ನೀನು ರಾಗಿ ರೊಟ್ಟಿನೂ ಬೇಡ ಯಾತ್ತು ಬೇಡ, ಬಾರ್ಲಾ ನಮ್ಮ ಹೊಲ್ತಕನ ಹೋಗಿ ಬರೋಣ. ಯಾಕ್ರಿ ಗೌಡ್ರೆ ಇದ್ಕಿದ್ದಂಗೆ ಹೊಲ್ತ ಕರಿತಾ ಇದ್ದೀರ ಅಂದಮೇಲೆ ಏನೋ ಬದುಕು ಬಾಳು ಇದ್ದತೇನಪ್ಪ. ಏನು ಗೌಡ್ರೆ ಏನೈತೆ ಹೊಲ್ತಾಗೆ? ಏಯ್, ಯಾವ ಬದುಕು ಇಲ್ಲ ಬಾಳು ಇಲ್ಲ, ಬಾರ್ಲಾ. ಏನು ಬದುಕು ಮಾಡಿ ಎಳಿತಾನೆ ನೋಡು. ಯಾತನ ಬದುಕಿ ಕರ್ಕೊಂಡೋದ್ರೆ ಮೊಣಕಾಲ್ನ ಐತವೆ, ಅಲ್ನ ಐತವೆ, ಇಲ್ನ ಐತವೆ ಅಂತಾನೆ. ಇನ್ನು ಕರ್ಕೊಂಡು ಹೋಗಕ್ಕೈತೆ ಬದುಕಿಗೆ? ಬದುಕಿಲ್ಲ ಏನಿಲ್ಲ. ಅದೇ ನಮ್ಮದು ಹುಲ್ಲು ಬಣ್ಬಿತ್ತಲ್ಲ, ರಾಗಿ ಹುಲ್ಲು ಬಣ್ಬಿ. ಮೊನ್ನೆ ರಾಗಿ ತೆನೆ ಕೊಯ್ಸಿದ್ವಲ್ಲಪ್ಪ, ಹೊಸ ಹುಲ್ಲು, ಅದನ್ನು ಬಣಬೆ ಮಾಡಿಸಿದ್ದೆ. ಇನ್ನೇನು ನಮ್ಮವೇನು ದನಿಲ್ಲ, ಕರಿಲ್ಲ, ಕುರಿಲ್ಲ, ಮರಿಲ್ಲ. ಅದಕ್ಕೆ ಅದನ್ನು ಮಾರೋಣ ಅನ್ಕೊಂಡಿದ್ದೆ. ಹೇಳಿದ್ದೆ ಒಂದು ಯಾರೋ ಒಂದು ಇಬ್ಬರು ಮೂವರಿಗೆ. ಆ ಕಡೆಗೇರ ಚಿಕ್ಕನಳ್ಳಿಯರ ಯಾರೋ ಬಂದೇವ್ರಿ. ಅದಕ್ಕೆ ಬಾರ್ಲ ಒಂದಿಟ ವ್ಯಾಪಾರ ಮಾಡಿಕೊಟ್ಟು ಬರೀವಿಂತಿ. ನನಗೆ ಗೊತ್ತಾಗಲ್ಲ ಕಣೋ ಅಂತಾನ. ಹುಲ್ಲಿನ ವ್ಯಾಪಾರ ಹೆಂಗೆ ಮಾಡಬೇಕು, ಈಗಿನ ರೇಟ್ ಏನೈತೆ ಎಂಬುದು ನನಗೆ ಗೊತ್ತಿಲ್ಲ. ಅದಕ್ಕೆ ಬಾ ಒಂದು ಕ್ಷಣ ಬಂದು ಹೋಗಿಂತಿ. ಎಲೆ ನನಗಿನ್ನೇನು ಗೊತ್ತಾಕೈತಿ ಗೌಡ್ರೆ, ಯಾರನ್ನ ಒಂದಿಟ್ಟು ತಲವೊಂದಿಗ್ರು ತಿಳಿದಾರನ್ನು ಕರ್ಕೊಂಡು ಹೋಗಿದ್ದಿದ್ರೆ ಚಂದಕ್ಕೆ ಮಾತಾಡೋರು. ನನಗೆ ಈ ವ್ಯಾಪಾರ ಗೀಪಾರ ಅಂತವೆಲ್ಲನ ಗೊತ್ತಾಗಲ್ಲ ಗೌಡ್ರಿ. ನೀ ಒಳ್ಳೆ ನನ್ನ ನುಡಿಕೆ ಬಂದಿದ್ದೀರ. ಹೋಗ್ರಿ ಯಾರನ್ನ ಬೇರೆಯವ್ರನ್ನ ಕರ್ಕೊಂಡು. ಎಲ್ಲ ಲೇ ರಂಗಜ್ಜ, ನೀ ಅದು ಹೆಂಗೆ ಹೇಳ್ತಾರಲ್ಲ ಗಾದಿನ, ಜಗತ್ತುಗಳಿಗೆ ಮುಗ ತೂಗಕ್ಕೆ ಬರಲ್ವೇ? ಈ ನಮ್ಮ ಸುತ್ತಮುತ್ತ ಹಳ್ಳಿಗೆ ದಲ್ಲಾಳಿ ವ್ಯಾಪಾರ ಯಾರು ಮಾಡ್ತಾರೆ ಅಂತ ಕೇಳಿದ್ರೆ ನಿನ್ನ ಹೆಸರು ಹೇಳೋದು, ದಳ್ಳಾಳಿ ರಂಗಜ್ಜ ಅಂತಾನ. ಬಾರ್ನ ತಿಕ್ಕ ಮುಚ್ಕೊಂಡು ಏನೋ ಗೊತ್ತಿಲ್ಲ ಅಂಬೋದ್ರಂಗೆ ಹೇಳ್ತಾನೆ. ನಮ್ಮೂರಾಗೆ ವ್ಯಾಪಾರ ಮಾಡೋದು ಯಾರಲ್ಲ ಚಂದಕ್ಕೆ? ದನ ಇರಲಿ, ಕುರಿ ಇರಲಿ, ಹುಲ್ಲಿರಲಿ, ಸೊಪ್ಪಿರಲಿ, ರಾಗಿ ಇರಲಿ, ಭತ್ತ ಇರಲಿ, ಯಾತನಾಗಲಿ ವ್ಯಾಪಾರಕ್ಕೆ ಕರೆಯೋದು ಯಾರನ್ನ ಹೇಳು? ನಿನ್ನೇನ ಬರೀ ಇಲ್ಲೋದು ನಾಟಕ ಹೊಡ್ಕೊಂಡು ಕುಕ್ಕಂತಾನೆ. ನೀನೇನು ನಡ್ಕೊಂಬರ್ಬೇಡ, ಬಾರಪ್ಪ ಗಾಡಿ ಕರ್ಕೊಂಡು ಹೋಗ್ತೀನಿ. ಆತ್ ನಡೀರಿ ಗೌಡ್ರಿ, ಈಗೇನು ಅದೇನು ವ್ಯಾಪಾರ ಮಾಡಿಕೊಟ್ಟು ಬರ್ತೀನಿ. ಅಲ್ಲ ಗೌಡ್ರಿ, ಎಲ್ಲ ಹೊಸ ಹುಲ್ಲೇನ? ಹಳೆ ಹುಲ್ಲು ಹೊಸ ಹುಲ್ಲು ಎರಡು ಮಿಕ್ಸ್ ಮಾಡಿ ಬಣಬೆ ಮಾಡಿದ್ದೀರ ಈ ವರ್ಷದ ತಾನೆ ಎಲ್ಲ ಹುಲ್ಲು? ಲೇ ರಂಗಜ್ಜ, ನಮ್ದು ಹಳೆ ಹುಲ್ಲೆಲ್ಲಿತ್ತಲ್ಲ, ಹೋದ ವರ್ಷ ರಾಗಿ ಎಲ್ಲ ಹಾಕಿದ್ವಿ ನಾವು ಹೊಲ್ತಾಕಿ. ಹುಲ್ಲು ಇಲ್ಲ, ಯಾತು ಇಲ್ಲ, ಈ ವರ್ಷದ್ದೇನ ಎಲ್ಲ ಹೊಸ ಹುಲ್ಲೇನ. ಹೆಂಗೈತೆ ಗೊತ್ತೇ, ದನಗಳಿಗೆ ಹಾಕಿ ಹಂಗೆ ಒಳ್ಳೆ ಕಬ್ಬು ತಿಂದಂಗೆ ತಿಂತಾವೆ. ಬೆಳ್ಳಿ ತಗಡ ಆಯ್ತು, ಬೆಳ್ಳಗೈತಿ, ಎಂದಾಗ ಒಣಗಿಸಿ ಬಣಬೆ ಮಾಡಿಸಿದ್ದೆ. ಬೆಳ್ಳಿ ತಗಡ ಆಯ್ತು ಹುಲ್ಲು ಹಂಗೇನ. ಯಾರೋ ನೀನು ಒಂದು 50-100 ರೂಪಾಯಿ ಜಾಸ್ತಿ ಹೇಳಿರು ಅವ್ರೇನು ಬಿಟ್ಟೋಗಲ್ಲ ಹುಲ್ಲ, ಹಂಗೈತೆ ಹುಲ್ಲು ಮಾತ್ರನ. ಬಾ ನೋಡಿವಿಂತಿ ನೀನು. ಹಂಗಾರೆ ಹಂಗೇನು? ಅಲ್ಲ ಗೌಡ್ರಿ, ಯೋಸೋರೆ ಆಗ್ತಾವಲ್ಲನ, ಬಣಬೆ ಮಾಡಿದ್ದೀರಾ ಅಂತೀರಾ? ಹೆಂಗೆ ಹೆಂಗೆ ಲೆಕ್ಕಾಚಾರ ಹಾಕೋದು? ಈಗ ಬಣಬೆನೇ ಕೂಕೊಂಡು ಮಾತಾಡೋಕ್ಕಾಗಲ್ಲ, ಲೆಕ್ಕಾಚಾರಕ್ಕೆ ಮಾತಾಡಬೇಕು. ನೀವು ನೋಡಿರಿ ಬಣಬೆ ಮಾಡಿದ್ದೀವಿ ಅಂತೀರಾ. ಅಲ್ಲ ಗೌಡ್ರೆ, ಇಷ್ಟು ಯಾಕೈತೆ ಅಂತ ನಿಮ್ಗೇನ ಅಂದಾಜು ಐತೆ ಒಂದಿಟ್ಟು? ಅದಕ್ಕೆ ಕಳ್ಳ ರಂಗಜ್ಜ ನಾನು ಹೇಳ್ತಿರೋದು. ಈಗ ಅವ್ರು ಬರ್ತಾ ಇದ್ದಾರಂತೆ ಆಟೋತಿಗೆ, ನಾವು ಆ ಬಣಬೆ ತಕ್ಕ ಹೋಗಂಬರ್ರಿ. ಬಣಬೆ ತಕ್ಕ ಹೋಗಿ ನಿಂತ್ಕೊಂಡು ನೋಡಿರಿ, ನಿನಗೂ ಗೊತ್ತಾಕೈತೆ ಒಂದು ಅಂದಾಜು ಎಷ್ಟು ಆಗ್ತವೆ, ಯೋಟ್ ವ್ಯಾಪಾರ ಹೇಳ್ಬೇಕು, ಹುಲ್ಲು ಹೆಂಗೈತೆ ಎಲ್ಲ ನೋಡಿವಿಂತೆ. ನಡೀರಿ ಅಪ್ಪ ಹೋಗೋಣ ಆ ಬಣಬೆ ತಕ್ಕಿ. ಬರ್ರಿ ಗೌಡ್ರೆ, ಅವನಿಗೇನು? ಲೇ ಹುಡುಗ, ನಿಮ್ಮ ಅಪ್ಪ ಏನಾರ ಅಪ್ಪನ ಬಂದರೆ ಗೌಡ್ರು ಹುಡಿಕೊಂಬಂದಿದ್ರು ಅಂತ ಹೇಳು. ಗೌಡ್ರು ಮನ್ ತಕೋಬೇಕಂತೆ, ಇಲ್ಲಾಂದ್ರೆ ಗೌಡ್ರು ತೋಟ ತಕೋಬೇಕಂತೆ ಅಂತ ಹೇಳು. ಹೆಂಗ ಮರಿಬೇಡ. ಬರ್ಬೇಕಾರೆ ಹಂಗೆ ಎಳ್ನೀರು ಕಿತ್ಕೊಂಬ ಹೊಲ್ತಾಗೆ. ಎಲೆ ಆಗಲ್ರಿ ಗೌಡ್ರೆ, ಹುಲ್ಲು ಚಂದಕ್ಕೆ ಒದಗಿ ಐತೆ. ಹೊಲ್ದಾಗ ನೋಡಿದ್ರೆ ಈಟೆ ಇಟ್ಕೊಂಬದು ಹೊಲ, ಏನು ಜಾಸ್ತಿ ಹುಲ್ಲು ಒದಗಲ್ಲ ಅನ್ಕೊಂಡಿದ್ದೆ ನಾನು. ಚಂದಕ್ಕೆ ಒದಗಿದ್ ಕಣಪ್ಪ ಹುಲ್ಲು. ಹುಲ್ಲು ಚೆನ್ನಾಗೈತೆ ನೋಡಕ್ಕೂ. ಎಲೆ ನಾನು ಹೇಳಿಲ್ವಲ್ಲ ರಂಗಜ್ಜ, ಹುಲ್ಲು ಮಾತ್ರ ಬೆಟ್ಟ ಮಡ್ಸಂಗಿಲ್ಲ. ಒಳ್ಳೆ ಹೆಂಗೈತೆ ಅಂದರೆ
ಈ ಕಬ್ಬು ಕಬ್ಬು ತಿನ್ನಂಗೆ ಹಾಕೈತೆ ದನಗಳು ತಿಂತಾ ಇದ್ರಿ ಕಟುಮ್ ಅಂತಾನ ಕಡ್ಲೆ ಕಡ್ಡಿದ್ದಂಗೆ ಐತೆ ಹಂಗೇನ ವ್ಯಾಪಾರ ಹೇಳಿರೆ ತಾಂಡೋಗದ ಬಿಡೋದೇ ಇಲ್ಲ ಅವರು ನೋಡ್ಲಾ ಎಷ್ಟುವರೆ ಹಾಕೈತೆ ಏನು ವ್ಯಾಪಾರ ಹೇಳ್ಬೋದು ಈಗಿನ ಬಜಾರ್ದಾಗ ಏನು ರೇಟ್ ನಡೀತಾಯ್ತು ಹುಲ್ಲಿನ ವರೆ ನೋಡ್ಲಾ ಮಾತಾಡಲ್ಲ ಒಂದ್ಸಲಿನ. ಅಷ್ಟೇ ಗೌಡ್ರೆ, ಹುಲ್ಲು ಏನು ಲೆಕ್ಕಾಚಾರ ಹಾಕ್ಯಂಡ್ರು ಒಂದು 55ರಿಂದನ 60 ಲಾಸ್ಟು. ಅಲ್ಗೂ ಏನು ಬಣಬೆ ಅಟ್ನಿನ ಸಣ್ಣದೆ ಇಕ್ಕಿದಿರ ನೋಡ್ರಿ, 2 ಕಲ್ಲು ಇಕ್ಕಿ ಅಟ್ನಿ ಇಕ್ಕಿದಿರ, ಜಾಸ್ತಿ ಅಗಲನೂ ಇಲ್ಲ ಬುಡ. ಹೋಗ್ತಾ ಹೋಗ್ತಾ ಬಣಬೆನೂ ಸಣ್ಣಗೈತೆ. ಅದು ಹೇಳಿದಲ್ಲ ಒಂದು 55ರಿಂದನ 60 ಆಗೋಗಿ ಸುಸ್ತು. ನೋಡಿರಿ ಗೊತ್ತಾಗೈತೆ ಗೌಡ್ರೆ, ಯಾರೇ ನೋಡಿರು ಬಂದು ಬಣಬೆ ಉದ್ದಕ್ಕಿಕ್ಕಿದ್ದೀರ ಅಷ್ಟೇನಾ, ಅಗಲಕ್ಕಿಲ್ಲ ಬಣಬೆ, ಹುಲ್ಲು ಕಡಿಮೆ ಹಿಡಿದೈತಿ. ಒಂದು 60 ಲೆಕ್ಕಾಚಾರ ಹಾಕ್ಯಬೋದು ಗೌಡ್ರೆ. ಹಂಗಾರೆ 60 ಲೆಕ್ಕಾಚಾರ ಹಾಕ್ಯಬೋದು ಅಂತಿದ್ಯಾ. ರೇಟ್ ಏನೈತ್ಲ ರಂಗಜ್ಜ ಇವಾಗ ಹುಲ್ನೋರೇದು? ನನಗೆ ಗೊತ್ತಿಲ್ಲಪ್ಪ. ಎಷ್ಟಾಯ್ತು? ಎಲೆ ನೆನ್ನೆ ದಿನ ಜಾವನಿಂಗಪ್ಪನ ಕೊಟ್ಟಂತಪ್ಪ, ಇಲ್ಲಿ 300 ರೂಪಾಯಿ ನಂಗೆ ಕೊಟ್ಟವನಂತೆ. ಚೆನ್ನಾಗಿರೋ ಹುಲ್ಲು 300, 320 ಹಿಂಗೆ ನಡೀತಾ ಇತ್ತು ಗೌಡ್ರೆ. 300 ಹಂಗೆ ಕೊಡ್ಬೋದು, ಏನು ತೊಂದರೆ ಇಲ್ಲ. ನಿಮ್ಮದು ಹುಲ್ಲು ಚೆನ್ನಾಗೈತಿ, ಕೊಡ್ಬೋದು 300 ಹಂಗೆ. ಅವ್ರೇನ ಬಂದರೆ 300 ಹಂಗೆ ಕೊಡ್ಬೋದು. ಓ ಗೌಡ್ರೆ, ಅಲ್ಲೇ ಬಂದ್ಬಿಟ್ಟಿದ್ದೀರಾ? ನಾನು ನಿಮ್ಮ ಅಂತ ಕುಡಿಕಣೋ ಇದ್ದೆ. ನಿಮ್ಮ ಮನೆಯವ್ರ ಹೇಳಿರು ನಿಮ್ಮ ಹೆಂಗಸ್ರು ಇಲ್ಲ ಹೊಲ್ತಕ್ಕೋಯ್ಯವ್ರು ಅಲ್ಲೇ ಅಂತಾನ, ಅದಕ್ಕೆ ಇಲ್ಲಿಗೆ ಬಂದೆ ಸೀದಾ ಹುಡಿಕೊಂಡು. ನಂಜುಂಡಪ್ಪ ಬಾ ಬಾ, ನಿನ್ನೆ ಕಾಯ್ತಾ ಇದ್ವಿ ಬಾ. ಅಲ್ಲ ಕಣ್ರಿ, ನಮ್ಮ ಹೊಲ್ತಕ್ಕೆ ಬರೋ ದಾರಿ ಗೊತ್ತಿತ್ತು ನಿಮಗೆ? ಹೆಂಗೆ ಹುಡಿಕೆ ಬಂದ್ರಿ? ಎಲೇ ಗೌಡ್ರೆ, ಅವಾಗ ಯಾವಾಗ ಒಂದ್ಸಲಿ ಬಂದಿದ್ದೆ, ಇವಾಗ ಆ ಹುಣಸೆ ಗಿಡತ ತಿರ್ಕಬೇಕಾಯಿತು, ಸೀದಾ ಮುಂದ್ಕೋಯಿದ್ದೆ. ತಿರ್ಗಲ್ಲೆಲ್ಲ ಹೋಗಿ ಅವ್ರು ಯಾರೋ 2 ಮನೆ ಕಟ್ಕೊಂಡವ್ರಲ್ಲ ಹೊಲ್ತಾಗೆ, ಅಲ್ಲಿ ಕೇಳಿದ್ಕೆ ಇಲ್ಲಾಸಿ ಸೀದಾ ಹೋಗಿ ಬದಿನ ಮೇಲಾಸಿ ಹೋಗ್ರಿ ಗಾಡಿ ಹೋಗೈತಿ ಅಂತ ಅಂದರು. ಸೀದಾ ಬಂದೆ. ಆ ಆಟೋತ್ತಿಗೆ ಅವ್ನು ರಂಗಜ್ಜ ಕಂಡ ಇತ್ತು ಬಂದೆ. ಆಗಲ್ಲ ಏಯ್ ರಂಗಜ್ಜ, ಇವ್ ನಂಜುಂಡಪ್ಪಗೆ ನಿನ್ ಗೊತ್ತಂತೆ? ಎಲೆ ನೀನೇನು ಎಲ್ಲರಿಗೂ ಪರಿಚಯ ಕಣು. ಹೆಂಗಲ್ಲ ಗೊತ್ತೀವ್ ನಂಜುಂಡಪ್ಪು ನೀನು? ಒಂದ್ಸಲಿನ ಎಲ್ಲಿಯೂರಾಗೆ ಒಂದು ಹಸಿಂಕರ ತಂದಿದ್ದೆ ಹೋಗಿ. ಅವಾಗ ಈ ಅಪ್ಪನು ಅಲ್ಲಿ ನಿಂತ್ಕೊಂಡಿದ್ದ, ಹಂಗೆ ಮಕ್ಕ ಪರಿಚಯ ಆಗಿತ್ತು. ಏನ್ ನಂಜುಂಡಪ್ಪ ಚೆನ್ನಾಗಿದ್ದೆ ಅಲ್ಲ? ಎಲೆ ಹೂ ಕಣಜ್ಜ, ಚೆನ್ನಾಗಿದ್ದೀನಿ. ನೀನು ಹೆಂಗಿದ್ದಜ್ಜ? ಚೆನ್ನಾಗಿದ್ದೀಯ? ಈ ಮೊದ್ಲಿನಂಗೆ ವ್ಯಾಪಾರಗಳು ನಡೆಯಲ್ಲ ಕಣಜ್ಜ, ಈಗ ದನಿನವು ಪನಿನವು. ಮೊದಲು ಚಂದಕ್ಕೆ ನಡೆಯವು, ಈಗ ದನ ತಾಮರು ಮಾರರು ಕಮ್ಮಿ ಆಗ್ಬಿಟ್ಟವ್ರೆ, ಮೇಸರೆ ಕಮ್ಮಿ ಆಗ್ಬಿಟ್ಟವ್ರೆ. ಇನ್ನೇನು ದನ ವ್ಯಾಪಾರ ನಡೀತೈತಿ ಅಲ್ವೇ? ಎಲೆ ಹೂ ಕಣಲೆ ನಂಜುಂಡೆ, ಇವಾಗ ಎಲ್ಲರೂ ನಾಟಿ ಹಸಕ್ಕೆ ಯಾರು ವ್ಯಾಪಾರಕ್ಕೆ ಬೀಳ್ತಿಲ್ಲ, ಈ ಸೀಮೆ ಹಸಿ ನಿಂತು ಬಿದ್ದುಬಿಟ್ಟವ್ರು ಎಲ್ಲರೂ. ಸುಮಾರದವು ಪಡ್ಡೆ ಅಂತ ಹಿಡ್ಕೊಂಬರೋದು, 7 ಕೊಡ್ಸೋದು, ಅವು ಈಲಾಗ್ತಲೇ ಮಾರೋದು. ಈಯ ತಕ್ಕನು ಬಿಟ್ಕೊಂಬಲ್ಲ, ಈಲಾಗ್ತಲೇ ಒಳ್ಳೆ ರೇಟ್ಗೆ ಮಾರೋದು. ಅದರಿಂದನ ಈ ನಾಟಿ ದನಗಳ ಮೇಲೆ ಒಂದಿಟ್ಟು ಇಂಟ್ರೆಸ್ಟ್ ಕಮ್ಮಿ ಆಗ್ಬಿಟ್ಟೈತೆ ಜನಕ್ಕೆ. ಎಲೆ ಹೂ ಕಂಡ್ರಂಗಜ್ಜ, ಆದ್ರೂ ಈ ಸೀಮೆಸ ಕಟ್ಕೊಂಡಿರೋರ್ಗು ಏನಂತ ಲಾಭ ಇಲ್ಲ. ಅವತ್ತಿನ ಗಾಳಿ ಅವತ್ತಿನ ಮಳೆ ಅಷ್ಟೇನ. ಉಪ್ಪು ಮೆಣಸಿನ್ಕಾಯಿ ಬೆಲ್ಲ ಪುಡಿ ಖರ್ಚಿಗೆ ನೋಡ್ಕೊಂಡು ಹೋಗ್ಬೋದು ಅಷ್ಟೇನ. 2 ಸೀಮೆಸ ಕಟ್ಕೊಂಡ್ರೆ ಬಿಗ್ಗೆ ಯಾರನ್ನ ಒಬ್ರು ಇರಲೇಬೇಕು ಮಂತಾಗಿ. ಅವಕ್ಕೆ ಹುಲ್ಲಂತೆ ಸೊಪ್ಪಂತೆ ಬೂಸ ಹಾಕ್ಬೇಕು, ನೀರು ಕುಡಿಸ್ಬೇಕು. ಅವೇನ ಈದ್ರೆ ದಿನ ತೊಳಿಬೇಕು, ಆ ಸಗಣಿ ಬಾಸ ಹಾಕ್ಬೇಕು. ಏನು ಈಟು ಒಟ್ಟು ಸಗಣಿ ಇಕ್ತವೆ, ಅವು ಇಬ್ಬರು ಹೊತ್ತು ಹಾಕ್ಬೇಕು, ಆಟೊಂದು ಸಗಣಿ ಇಕ್ತವೆ. ಮೇವು ಅಷ್ಟೇನ, ಸುಮ್ಮನೆ ಹಾಕ್ತಿರ್ಬೇಕು. ನೀನು ಹೇಳಪ್ಪ ಆತ 15 ದಿನಕ್ಕೊಂದ್ಸಲಿ ಬಟವಾಡೆ ಹಾಕೈತೆ, ಅದ್ರಾಗ ಅರ್ಧನ ಬೂಸಕ್ಕೆ ಹೋಗೈತೆ. ಏನನ ಮೇವು ಪಾವು ಇಲ್ಲ ಅಂದರೆ ಅರ್ಧ ಮೇವಿಗೆ ಹೋಗೈತೆ. ಏನೋ ಒಂದು 10,000 5,000 ಉಳ್ಕೊಬೋದು ಕಣ್ರಿ ಅಷ್ಟೇನ. ಒಂದು 10,000 ಉಳಿಸ್ಕೊಬೋದು ಅಷ್ಟೇ ತಿಂಗಳಿಗೆ. ಕಷ್ಟ ಐತೆ, ಅದೂ ಸೀಮೆಸಿಂದು ಕಷ್ಟ ಐತೆ, ರೈತರದೆಲ್ಲ ಕಷ್ಟ ಕಂಡ್ರಂಗಜ್ಜ. ಲೇ ರಂಗಜ್ಜ, ನೀವಿಬ್ರು ನಿಂತ್ಕೊಂಡು ಮಾತಾಡ್ತೀರೋ ಇಲ್ಲ ಹುಲ್ಲಿನ ವ್ಯಾಪಾರ ಮಾಡ್ತಿರೋ? ನಾವು ಸಿರಾಕ್ ಬರ ಹೋಗ್ಬೇಕಲ್ಲ, ಇನ್ನೂ ಬದುಕೈದವ್ ನನಗೆ. ಏನು ನಂಜುಂಡಪ್ಪ ಹೇಳಪ್ಪ, ವ್ಯಾಪಾರ ಈಗ ಹುಲ್ಲು ತಾಂಬ್ಚನಯ್ಯ ನೀನು? ಎಲೆ ಇದೇನು ಗೌಡ್ರೆ ಹಿಂಗಂಬ್ತೀರ? ಹುಲ್ಲು ತಾಂಡೋಗಕ್ಕೆ ತಾನು ವ್ಯಾಪಾರ ಮಾಡೋಕ್ಕೆ ಬಂದಿದ್ದೀನಿ, ತಾಂಬ್ತೀರಿ ಅಂತ ಕೇಳ್ತೀರ? ತಾಂಬ್ತೀನಿ. ನೀವು ವ್ಯಾಪಾರನೇ ಹೇಳಿಲ್ಲ, ನಾನೇನು ಮಾಡೋಣ? ವ್ಯಾಪಾರ ಹೇಳ್ರಿ ಹುಲ್ಲಿಂದ. ಏ ನಂಜುಂಡೆ ಅಲ್ವಲ್ಲ, ನೀನು ಅಂಬದು ಗೊತ್ತಿದ್ರು ನನಗೆ ತಲೆನೇ ಆಗ್ತಿರ್ಲಿಲ್ಲ ಕಣಲಿ. ನಿನಗೆ ವ್ಯಾಪಾರ ಹೇಳ್ಬೇಕೆ ಅನ್ಲ ನೋಡ್ಲ, ಹುಲ್ ಬಣಬೆ ನೋಡು, ಹುಲ್ ಬಣಬೆ ನೋಡಿ ತಿರುಗಿ ನಂತಗೇನು ವ್ಯಾಪಾರ ಹೇಳಿಸ್ಕೊಂಬಂಗಿಲ್ಲ. ಗೌಡ್ರೇನು ಮಾತಾಡಲ್ಲ, ನಾನೇ ವ್ಯಾಪಾರ ಮಾಡೋದು. ತಿರ್ಕೇಳ ಈ ಕಡೆ ಕಿಲಿ, ಆ ಹುಲ್ ಬಣಬೆ ನೋಡು, ಹುಲ್ ಬಣಬೆ ನೋಡಿ ಎಷ್ಟುವರೆ ಹಾಕೈತೆ, ಈಗಿನ ರೇಟ್ ಏನು ಎಲ್ಲ ನಮ್ಮ ವ್ಯಾಪಾರ ಮಾಡ್ಕೊಂಡು
ಅದು ಜಾಸ್ತಿ ಮಾತಾಡಕ್ ಹೋಗ್ಬೇಡ. ಇಷ್ಟೈತೆ ಗೌಡ್ರೆ, ಇಷ್ಟು ಕೊಡ್ತೀನಿ ಅಂತ ಹೇಳಿ ತಗೊಳ್ಬೇಕು ಅಷ್ಟೇನ. ತಿರುಗ ಅದನ್ನ ಮಾತಾಡೋದು ಬ್ಯಾರೆಯವರಿಗೆ ಕಾಮದಾರಿಗೆ ವ್ಯಾಪಾರ ಮಾಡ್ತೀವಲ್ಲ ಹಂಗೆ ಮಾತಾಡೋದು ತರವಲ್ಲ. ಏನೋ ತಿರ್ಕೇಳ ಈ ಕಡೆ ಕಿಲ್ಲಿ ಹಂಗಲ್ ರಂಗಜ್ಜ. ಯಾಕಂದ್ರೆ ಮಾಲು ನಿಮ್ಮದು, ನೀವೊಂದು ವ್ಯಾಪಾರ ಹೇಳ್ಬೇಕು. ಈಗ ಗೌಡ್ರು ನಿನ್ನ ವ್ಯಾಪಾರ ಮಾಡಕ್ಕೆ ಬಿಟ್ಟವ್ರೆ, ಹೇಳು ನೀನೇ ವ್ಯಾಪಾರ ಹೇಳೀಗ. ಈ ಬಣಬೆ ನೋಡಿ ಒಂದು ವ್ಯಾಪಾರ ಹೇಳ್ಬಿಡು. ಮೊದಲು ನೀನು ಹೇಳ್ಬೇಕಣಜ, ನಾನು ಕೇಳೋದಲ್ಲ. ಈಗಳಲ್ಲೇ ನಂಜುಂಡೆ ಜಾಸ್ತಿ ಮಾತು ಬಿಡಕಣಲ್ಲ. ನೀನು ಎತ್ತ ಕುಟ್ಟಾಕಿರುನು 80 ಹುಲ್ಲು ಹಾಕೈತಿ. ಬೆಳ್ಳಗೈತಿ ಹುಲ್ಲು. ನೀನು ಯಾರಿಗೆ ಮಾರಿರೋ 350 ರೂಪಾಯಿ ಕಮ್ಮಿ ಮಾರಕ್ಕಾಗಲ್ಲ, ಹಂಗೈತಿ ಹುಲ್ಲು. 330 ರಂಗೆ ಕೊಟ್ಟು 80 ಹಾಕೈತೆ ತಗೊಂಡೋಗಲ್ಲ. ತಿರುಗಿ ಮಾತಾಡ್ಬೇಡಲೇ. 330 ರಂಗೆ 80 ಲೆಕ್ಕಾಚಾರ ಹಾಕಿ ಗೌಡ್ರಿಗೆ ದುಡ್ಡು ಕೊಟ್ಟು ತುಂಬ್ಕೊಂಡೋಗ ಹುಲ್ಲ. ಓಹೋ, ಏ ರಂಗಜ್ಜ, ತಲೆ ಎತ್ತಿ ಬಣಬೆ ನೋಡಿದ್ದೆ. ಹೋಗ್ತಾ 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 ಕೂರ್ಗೋಯೈತೆ. ನೀನು 80 ಹಂಚಲ್ಲ. ಏನಜ್ಜ, ಗೊತ್ತಿರೋರಿಗೆ ಹಿಂಗೆ ಹಂಚಲ್ಲ, ಗೊತ್ತಿಲ್ದರಿಗೆ ನೀನು ಸುಮ್ಮನೆ ಬಿಡ್ಚೆ. ಹೇಳಜ್ಜೋ 80 ಎಲ್ಲ ಹಾಕೈತಿ, ಒಂದು 45-50 ಹಾಕೈತೆ. ನೀನು 80 ಹಂಚೆ ನೆಟ್ಟಿಗೆ ನೋಡಿದ್ದೆ ಬಣಬೆನ. ಹಂಗಲ್ ಕಣ ಇಲ್ಲಿ. ನಂಜುಡಿ ತಳ ನೋಡ್ಲಾ, ಬಣಬೆ ತಳ ನೋಡು, ಅಗಲಕೈತ್ ಕಳ್ಳ. ಜಾಸ್ತಿ ಹುಲ್ಲಿಡ್ಸೈತ್ಕೊಳೋ, ಹೋಗ್ತಾ ಹೋಗ್ತಾ ಕೂರ್ಗೈತೆ ಅಷ್ಟೇನ. ತಳದಾಗ ಅಗಲಕೈತೆ. ನಿನಗಂತೂ ಮೋಸ ಆಗಲ್ಲ. ನಿನ್ನ ದನಿಗೆ ಮೇವು ಹಾಕ್ಯಂಡ್ರು ಮೋಸ ಆಗಲ್ಲ, ನೀನು ಬ್ಯಾರೆರಿಗೆ ಮಾರಿದ್ರು ಮೋಸ ಆಗಲ್ಲ. ತಗೊಂಡೋಗಿ ಹೇಳೋದು ಕೇಳು. 80 ಕಮ್ಮಿ ಆಗಲ್ಲ. ಎಲೆ ಸುಮ್ಮನೆ ರಂಗಜ್ಜ ಅತ್ತ. ಹಂಗಾರೆ ನಂಗೇನು ಹುಲ್ಲಿನ ವ್ಯಾಪಾರ ಗೊತ್ತಿಲ್ವೇನು? ಈಗ ನನಗೂ ಬೇಡ ನಿನಗೂ ಬೇಡ, ಸುಮ್ಮನೆ ಈಗ ವ್ಯಾಪಾರ ಮಾಡ್ಕೊಂಡು ಕುಕೊಂಬಕ್ಕೆ. ಇಬ್ರು ಪರಿಚಯ ಇರೋರು, ವ್ಯಾಪಾರ ತಿಳಿದಿರೋರು, ಸುಮ್ಮನೆ ಚೌಕಾಸಿ ಮಾಡ್ಕೊಂಡು ಕುಕೊಂಡ್ರೆ ಅದಕ್ಕೆ ತರವಲ್ಲದು. ಅದಕ್ಕೆ ಈಗ ನೋಡು, 55 ಹುಲ್ಲು ಹಾಕೈತಿ ನನ್ನ ಪ್ರಕಾರನ. 300 ಹಂಗೆ ವ್ಯಾಪಾರ ದುಡ್ಡು ಕೊಡ್ತೀನಿ. ಒಂದು ವರೆಗೆ 300 ರೂಪಾಯಿ ಹಂಗೆ. ಅಷ್ಟು ಬಿಟ್ಟರೆ ನಾನು ತಿರ್ಗಿ 1 ರೂಪಾಯಿನೂ ಮ್ಯಾಕ್ ಕೊಡೋಕೆ ಹೋಗಲ್ಲ. ಯಾಕಂದರೆ ನೋಡಜ್ಜ, ನೀನು ಬಣಬೆ ನೋಡಿಜ್ಜ, ಸುಮ್ಮನೆ ನಾ ಮಾತಾಡೋದು ತರವಲ್ಲ. ನೀನು ನಂಜುಂಡಿ ಕಮ್ಮಿ ಹಾಕೈತಿ, ಲಾಸ್ ಹಾಕೈತಿ ಗೌಡಿ, ಲಾಸ್ ಹಾಕೈತಿ. 60 ಹುಲ್ಲು ಅಗಳು. ನೀನು ಇವತ್ತೇ ಕಟ್ಟುಕೊಂಡು 60 ಹುಲ್ಲು ಅದೇ ಹಾಕೈತೆ. 320 ರೂಪಾಯಿನ ಕಮ್ಮಿ ಕೊಡಲ್ಲ. ಯಾಕೆಂದ್ರೆ ನೆನ್ನೆ ದಿನ ಜಾವ್ನಿಂಗಪ್ಪ ಅಂತ ಇಲ್ಲಿ ನಮ್ಮೂರ 300 ರೂಪಾಯಿನ ಕೊಟ್ಟವ್ನಿ. ಅವ್ನು ಹೆಂಗೈತೆ ಹುಲ್ಲು ನೋಡೋಗು. ಒಂದ್ಸಲಿನ ಇಬ್ನಿಗೆಲ್ಲ ನೆಂದ್ಬಿಟ್ಟು ಇಟ್ಟು ಕರ್ರಗಾಯಿ ಐತಿ ಅಂತ ಹುಲ್ನೇನ 300 ಹಂಗೆ ಕೊಟ್ಟವ್ನಿ. ಇದು ನೋಡ್ಲಿ ಹೆಂಗಿಲ್ಲ, ಒಳ್ಳೆ ಬೆಳ್ಳಿ ತುಣಕಾಯಿ ಐತೆ. 320 ರೂಪಾಯಿ ಬೇಡ, ಹಾಳಾಗಿ ಹೋಗ್ಬಿಡ್ಲಿ. 310 ಹಂಗೆ ಕೊಟ್ಟು ಈಟ ಒಟ್ಟು ಅಡ್ವಾನ್ಸ್ ಕೊಟ್ಟು ನಾಳೆಗೆ ಬಂದು ತುಂಬ್ಕೊಂಡೋಗಲ್ಲ. ಸುಮ್ಮನೆ ಏನು ಮಾತಾಡಿದ್ರೆ ಸುಮ್ಮನೆ ಮಾತಾಡೋದೇನಾ? ತುಂಬ್ಕೊಂಡೋಗ ಸುಮ್ಮನೆ. ನೋಡ್ರಿ ಗೌಡ್ರೆ, ನಿಮ್ಮ ರಂಗಜ್ಜುನ್ ಹೆಂಗೆ ಮಾತಾಡ್ತಾನೆ. ಬೋಲೆ ವ್ಯಾಪಾರ ಹೇಳ್ತಾನೆ ಇವನು. ರೇಟ್ ಜಾಸ್ತಿ ಒಂದು ಎಲ್ಲಿಗೋದ್ರೂ ನಮ್ಮೂರಿಗೆ ಬರೋನಲ್ಲ ಯಪ್ಪ. ಮೊದಲು ದಲ್ಲಾಳಿ ಮಾಡ್ಕೊಂಡು ಎಮ್ಮೆ ತಗೊಂಬೋದು, ಕುರಿ ತಗೊಂಬೋದು, ಹಸಿಂಕರಿದ್ರು ತಗೊಂಬೋದು ಬರೋನು. ಅವಾಗಲೂ ಅಷ್ಟೇನ ಒಂದು ಕೆಲ್ಡೇಳಿ ವ್ಯಾಪಾರ ಇಕ್ಕದೆ ಯಪ್ಪ. ಅದಕ್ಕೆ ಸ್ವಾಮಿ ನಾನು ಮಾತಾಡೋಕೆ ಹೋಗಿಲ್ಲ. ನೀವಿಬ್ರು ಜೊತೆಗಾರಲ್ವೇ, ನೀವೇ ಮಾತಾಡ್ಕೊಳ್ರಿ ಅಂತ ಸುಮ್ಮನಾದೆ ನಾನು. ಈಗೇನು ವ್ಯಾಪಾರ ಅರಿತೇನಪ್ಪ, ನಾಳೆಗೆ ತುಂಬ್ಕೊಂಡು ಹೋಗ್ತೀರ ಹುಲ್ಲ? ಹೂಕಂಗೌಡ್ರೆ 300 ಹಂಗೆ ತುಂಬ್ಕೊಂಡು ಹೋಗ್ತೀನಿ. ಅಲ್ಲಿಗೊಂದು 60 ಅಂದ್ರೂ 18,000 ಹಾಕೈತಿ. ಎಲ್ಲ ಕೊಟ್ಟು ತುಂಬ್ಕೊಂಡು ಹೋಗ್ತೀನಿ. ಈಗ ಒಂದು 500 ರೂಪಾಯಿ ಅಡ್ವಾನ್ಸ್ ಕೊಟ್ಟೋ ಇರ್ತೀನಿ. ನಾಳೆಗೆ ಬಂದು ತುಂಬ್ಕೊಂಡು ಹೋಗ್ತೀನಿ ಹೇಳ್ರಿ.